ಇಬ್ಬರೂ ಸಹೋದರಿಯರ ಕಥೆ. ಕಿರಿಯ ತಂಗಿಯ ಹೆಸರು ಸರಸ್ವತಿ ಮತ್ತು ಹಿರಿಯ ಅಕ್ಕನ ಹೆಸರು ಗೌರಿ. ಇಬ್ಬರೂ ಸಹೋದರಿಯರಿಗೂ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಲಾಗಿತ್ತು. ಸರಸ್ವತಿ ಲಕ್ಷ್ಮಿಯ ಸ್ವಂತ ಮಗಳಾಗಿದ್ದಳು. ಆದ್ದರಿಂದ ಲಕ್ಷ್ಮಿ ಅವಳಿಗಾಗಿ ಒಬ್ಬ ಶ್ರೀಮಂತ ಮತ್ತು ಒಳ್ಳೆಯ ಮನೆತನದ ಹುಡುಗನನ್ನು ನೋಡಿ ಮದುವೆ ಮಾಡಿಸಿದಳು. ಆದರೆ ಗೌರಿ ಲಕ್ಷ್ಮಿಯ ಸಾವತಿ ಮಗಳು, ಸಾಕು ಮಗಳು ಆಗಿದ್ದಳು. ಇದೇ ಕಾರಣದಿಂದ ಅವಳ ಜೊತೆ ಯಾವಾಗಲೂ ತಾರತಮ್ಯ ಮಾಡಲಾಗುತ್ತಿತ್ತು. ಲಕ್ಷ್ಮಿ ಗೌರಿಯ ಮದುವೆಯನ್ನು ಒಂದು ಬಡ ಕುಟುಂಬದ ಹುಡುಗನ ಜೊತೆ ಮಾಡಿಸಿದಳು. ತಾಯಿಯಾಗಿದ್ದರೂ ಲಕ್ಷ್ಮಿಯ ಮನಸ್ಸಿನಲ್ಲಿ ಗೌರಿಯ ಬಗ್ಗೆ ತಾಯಿಯ ಪ್ರೀತಿ ಇರಲಿಲ್ಲ. ಮಗಳೇ ಸರಸ್ವತಿ, ಇಂದು ನೀನು ನಿನ್ನ ಗಂಡನ ಮನೆಗೆ ಹಿಂತಿರುಗಿ ಹೋಗುತ್ತೀಯಾ? ನೀನು ಹೋದ ನಂತರ ನನಗೆ ನಿನ್ನ ನೆನಪು ತುಂಬಾ ಬರುತ್ತದೆ ಮಗಳೇ. ಅಯ್ಯೋ ಅಮ್ಮ, ಪರವಾಗಿಲ್ಲ. ಆದರೂ ನಾನು ನಿನ್ನ ಹತ್ತಿರ ಬರುತ್ತಾ ಹೋಗುತ್ತಾ ಇರುತ್ತೇನೆ. ನೀನ್ ಯಾಕಿಷ್ಟೊಂದು ಚಿಂತೆ ಮಾಡುತ್ತಿದೀಯಾ? ಸಂಜೆ ನನ್ನ ಗಂಡ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ. ಅವರು ಈಗಲೇ ಮನೆಗೆ ಹೋಗಲು ಹೇಳಿದ್ದಾರೆ. ಅವರಿಗೆ ಕೆಲಸಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿದರು. ಅಯ್ಯೋ ಗೌರಿ, ನಿನ್ನನ್ನು ಯಾರು ತಡೆದು ನಿಲ್ಲಿಸಿದ್ದಾರೆ? ನಿನ್ನ ಗಂಡನೇ ನಿನಗೆ ಹೋಗಲು ಹೇಳಿರುವಾಗ ನೀನು ಹೊರಡು. ನೀನಿಲ್ಲಿದ್ದರೂ ಇಲ್ಲದಿದ್ದರೂ ನನಗೆ ಏನೂ ವ್ಯತ್ಯಾಸವಾಗುತ್ತಿಲ್ಲ. ಕೊನೆಗೂ ನೀನೊಬ್ಬ ಅನಾಥೆ ತಾನೇ? ಅಮ್ಮ ಹೇಳಿದ್ದು ಸರಿಯಾಗಿದೆ ಅಕ್ಕ. ನಿನ್ನ ಗಂಡ ಕೂಲಿ ಕೆಲಸ ಮಾಡುತ್ತಾರೆ. ಆ ಬಡವನಿಂದ ಏನನ್ನು ನಿರೀಕ್ಷಿಸಲು ಸಾಧ್ಯ? ಸರಸ್ವತಿ, ನೀನು ಹಾಗೆ ಹೇಳಬೇಡ. ಅವರು ಕೇವಲ ಕೂಲಿ ಕೆಲಸ ಮಾಡುತ್ತಿರಬಹುದು, ಆದರೆ ನನ್ನ ಹೃದಯದಲ್ಲಿ ಅವರು ತುಂಬಾ ಶ್ರೀಮಂತರು. ನನ್ನ ಗಂಡನ ಮನಸ್ಸು ತುಂಬಾ ಒಳ್ಳೆಯದು. ನನಗೆ ಅವರ ಮೇಲೆ ಹೆಮ್ಮೆ ಇದೆ. ಗೌರಿಯ ಮಾತು ಕೇಳಿದ ಲಕ್ಷ್ಮಿಗೆ ತುಂಬಾ ಕೋಪ ಬಂತು. ಗೌರಿ, ನಿನ್ನ ನಾಲಿಗೆ ಇತ್ತೀಚೆಗೆ ತುಂಬಾ ಉದ್ದವಾಗಿದೆ. ನನ್ನ ಮಗಳ ಜೊತೆ ಈ ರೀತಿ ಮಾತನಾಡುತ್ತಿದ್ದೀಯಾ? ಈಗಲೇ ಇಲ್ಲಿಂದ ಹೊರಡು. ನಿನ್ನನ್ನು ಕರೆದುಕೊಂಡು ಹೋಗಲು ಯಾರೂ ಬರುವುದಿಲ್ಲ. ನೀನು ಒಬ್ಬಳೇ ಹೊರಟು ಹೋಗು. ಸರಿಯಮ್ಮ, ನಾನು ಹೊರಡುತ್ತೇನೆ. ನೀವು ಮತ್ತು ಅಪ್ಪ ನಿಮ್ಮನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ಹೀಗೆ ಹೇಳಿ ಗೌರಿ ತನ್ನ ಗಂಡನ ಮನೆಗೆ ಹೊರಟಳು. ದಾರಿಯಲ್ಲಿ ಗೌರಿಗೆ ಒಬ್ಬ ಕಾಕನ ಎತ್ತಿನ ಬಂಡಿ ಕಾಣಿಸಿತು. ಅಯ್ಯೋ ಕಾಕ, ನೀವು ನನ್ನನ್ನು ನನ್ನ ಮನೆಗೆ ತಲುಪಿಸುತ್ತೀರಾ? ಅಯ್ಯೋ ಮಗಳೇ, ನಾನಿಲ್ಲಿ ಜನರನ್ನು ಅವರವರ ಸ್ಥಳಕ್ಕೆ ತಲುಪಿಸುವುದಕ್ಕಾಗಿಯೇ ನಿಂತಿದ್ದೇನೆ. ನಿನ್ನ ಮನೆ ಎಷ್ಟು ದೂರದಲ್ಲಿದೆ? ಕಾಕ, ನನ್ನ ಮನೆ ಅಷ್ಟೊಂದು ದೂರವಿಲ್ಲ. ಮಾರುಕಟ್ಟೆಯ ಆ ಕಡೆಗೆ ತಲುಪಿದ ತಕ್ಷಣ ನನ್ನ ಮನೆ ಬರುತ್ತದೆ. ಸುಮಾರು ಅರ್ಧ ಗಂಟೆ ಸಮಯ ಸಾಕು. ಸರಿ ಮಗಳೇ, ಬಂಡಿಯಲ್ಲಿ ಬಂದು ಕುಳಿತುಕೋ. ನಾನು ನಿನ್ನನ್ನು ನಿನ್ನ ಮನೆಗೆ ತಲುಪಿಸುತ್ತೇನೆ. ಗೌರಿ ಎತ್ತಿನ ಬಂಡಿಯಲ್ಲಿ ಕುಳಿತಳು. ಕಾಕಾ ಕೂಡ ಬಂಡಿಯನ್ನು ಮುಂದೆ ನಡೆಸಿದರು. ಕೆಲವು ಗಂಟೆಗಳ ನಂತರ ಗೌರಿ ಮತ್ತು ಸರಸ್ವತಿಯ ತಂದೆ ರಘುನಾಥ್ ಅವರು ಮಾರುಕಟ್ಟೆಯಿಂದ ಮನೆಗೆ ಮರಳಿ ಬಂದರು. ಅಯ್ಯೋ ಭಾಗ್ಯವತಿ, ಎಲ್ಲಿದ್ದೀಯಾ ನೀನು? ನೋಡು, ನಾನು ಮಾರುಕಟ್ಟೆಯಿಂದ ಇಬ್ಬರು ಮಗಳಿಗಾಗಿ ತರಕಾರಿ ತಂದಿದ್ದೇನೆ. ಇಂದು ಇಬ್ಬರು ಮಗಳು ಹೊರಟು ಹೋಗುತ್ತಾರಲ್ಲವೇ? ರಘುನಾಥನ ಕರೆಯನ್ನು ಕೇಳಿದ ತಕ್ಷಣ ಲಕ್ಷ್ಮಿ ಹೊರಗೆ ಬಂದಳು. ಅಯ್ಯೋ, ನೀವು ಮಾರುಕಟ್ಟೆಯಿಂದ ಬಂದಿರಾ? ಗೌರಿ ತನ್ನ ಮನೆಗೆ ಹೊರಟು ಹೋದಳು. ಆ ಅನಾಥೆಯನ್ನು ಕರೆದುಕೊಂಡು ಹೋಗಲು ಅವಳ ಗಂಡ ಕೂಡ ಬಂದಿರಲಿಲ್ಲ. ಅದಕ್ಕಾಗಿಯೇ ಅವಳು ಒಬ್ಬಳೇ ಹೊರಟು. ಏನು? ಆದ್ರೆ ನೀನು ಅವಳ ತಾಯಿ ಆಗಿದ್ದರೂ ಅವಳನ್ನು ಒಬ್ಬಳೇ ಏಕೆ ಹೋಗಲು ಬಿಟ್ಟೆ? ಮಧ್ಯಾಹ್ನದ ಊಟವನ್ನು ನಮ್ಮ ನಾಲ್ವರೂ ಒಟ್ಟಿಗೆ ಮಾಡಬಹುದಿತ್ತು. ಅದರ ನಂತರ ನಾನು ಖುದ್ದಾಗಿ ಅವಳನ್ನು ಮನೆಗೆ ಬಿಟ್ಟು ಬರುತ್ತಿದ್ದೆ. ಯಾವುದೇ ತಾಯಿ ತನ್ನದೇ ಮಗಳನ್ನು ಅನಾಥೆ ಎಂದು ಹೇಗೆ ಕರೆಯಲು ಸಾಧ್ಯ? ಮಗಳೇ, ಅವಳು ನಿಮ್ಮ ಮೊದಲ ಹೆಂಡತಿಯ ಮಗಳು. ನನ್ನ ಮಗಳು ಕೇವಲ ಸರಸ್ವತಿ. ನಾನು ಎಂದಿನಿಂದ ಆ ಅನಾಥೆಗೆ ತಾಯಿಯಾದೆ. ಈಗ ಅವಳ ಜವಾಬ್ದಾರಿ ನನ್ನ ತಲೆಯ ಮೇಲೆ ಏಕೆ? ಭಾಗ್ಯವತಿ, ಗೌರಿ ನಿನ್ನ ಸ್ವಂತ ಮಗಳಲ್ಲ ಎಂಬುದು ನನಗೆ ಗೊತ್ತು. ಆದರೆ ಅವಳು ನನ್ನದೇ ರಕ್ತದ ಮಗು. ನೀನು ಅವಳಿಗೆ ಸ್ವಲ್ಪ ತಾಯಿಯ ಪ್ರೀತಿಯನ್ನು ಕೊಟ್ಟರೆ ನಿಜವಾಗಿಯೂ ನಿನಗೆ ಏನಾದರೂ ನಷ್ಟವಾಗುತ್ತದೆಯೇ? ನಿಮಗೆ ಈ ಎಲ್ಲ ಮಾತುಗಳನ್ನು ಹೇಳಿದರೂ ಪ್ರಯೋಜನವಿಲ್ಲ. ಮೊದಲು ಮಾರುಕಟ್ಟೆಯ ಸಾಮಾನುಗಳನ್ನು ಕೊಡಿ. ನಾನು ಅಡುಗೆ ಮಾಡಲು ಹೋಗುತ್ತೇನೆ. ಲಕ್ಷ್ಮಿ ರಘುನಾಥನಿಂದ ಸಾಮಾನುಗಳ ಚೀಲವನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋದಳು. ಗೊತ್ತಿಲ್ಲ,
ಭಾಗ್ಯವತಿಯ ಈ ತಾರತಮ್ಯದ ಹಠ ಯಾವಾಗ ಮುಗಿಯುತ್ತದೋ? ಅಮ್ಮ, ನಾನು ಇವರಿಗಾಗಿ ಲಡ್ಡುಗಳನ್ನು ಮಾಡಿದ್ದೇನೆ ಮತ್ತು ಅನ್ನವನ್ನು ಕೂಡ ಒಲೆಯ ಮೇಲೆ ಇಟ್ಟಿದ್ದೇನೆ. ಈಗ ಪಲ್ಯ ಮಾಡುವುದು ಮಾತ್ರ ಬಾಕಿ ಇದೆ. ಹೌದು ಮಗಳೇ, ನಿನ್ನ ತಂದೆ ತಾಜಾ ತರಕಾರಿ ತಂದಿದ್ದಾರೆ. ಇಂದು ಅಳಿಯನಿಗೆ ಚೆನ್ನಾಗಿ ಊಟ ಮಾಡಿಸಬೇಕು. ಲಕ್ಷ್ಮಿ ತನ್ನ ಮಗಳು ಸರಸ್ವತಿಯ ಗಂಡನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಆದರೆ ಗೌರಿ ಮತ್ತು ಅವಳ ಗಂಡನ ಜೊತೆ ಅದೇ ಪ್ರೀತಿಯನ್ನು ತೋರಿಸುತ್ತಿರಲಿಲ್ಲ. ಸರಿಯಮ್ಮ, ಈಗ ಬೇಗನೆ ಪಲ್ಯ ಮಾಡಿ ಮುಗಿಸೋಣ. ಇದರ ನಂತರ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರೂ ಸೇರಿ ಅಡುಗೆ ಕೆಲಸದಲ್ಲಿ ತೊಡಗಿಕೊಂಡರು. ಸಂಜೆಯ ಸಮಯ. ಸರಸ್ವತಿಯ ಗಂಡ ರೋಹಿತ್ ಮನೆಗೆ ಬರುವ ಸಮಯವಾಗಿತ್ತು. ಲಕ್ಷ್ಮಿ ಮತ್ತು ಸರಸ್ವತಿ ಅಳಿಯನಿಗಾಗಿ ವಿಶೇಷವಾಗಿ ಅಡುಗೆ ಮಾಡಿದ್ದರು. ಅಯ್ಯೋ ರೋಹಿತ್ ಮಗನೇ, ನೀನು ಸಂಜೆಯಷ್ಟರಲ್ಲಿ ಬರಬೇಕಿತ್ತಲ್ಲವೇ? ಇಷ್ಟೊಂದು ತಡ ಹೇಗೆ ಆಯಿತು? ದಾರಿಯಲ್ಲೇನಾದರೂ ತೊಂದರೆ ಆಯಿತೆ? ಇಲ್ಲ ತಂದೆಯವರೇ, ನನಗೆ ಯಾವುದೇ ತೊಂದರೆಯಾಗಿಲ್ಲ. ಸ್ವಲ್ಪ ಕೆಲಸ ಇದ್ದಿದ್ದರಿಂದ ತಡವಾಯಿತು ಅಷ್ಟೇ. ಅದಕ್ಕಾಗಿಯೇ ಒಂದು ರಿಕ್ಷಾವನ್ನು ಬಾಡಿಗೆಗೆ ಮಾಡಿಕೊಂಡು ಬಂದೆ. ಅಯ್ಯೋ ಅಳಿಯಂದಿರೇ, ಇಷ್ಟೊಂದು ತಡ ಹೇಗಾಯ್ತು ಮಗನೇ? ನೀನು ಸಂಜೆಯೇ ಬರುವುದಾಗಿ ಹೇಳಿದ್ದೆ ಅಲ್ಲವೇ? ಅತ್ತೆಯವರೇ, ಕೆಲಸ ಇದ್ದಿದ್ದರಿಂದ ಸ್ವಲ್ಪ ತಡವಾಯಿತು. ಅಂದಹಾಗೆ ನೀವು ಹೇಗಿದ್ದೀರಾ ಅತ್ತೆಯವರೇ? ನಾನು ಚೆನ್ನಾಗಿದ್ದೇನೆ ಮಗನೇ. ಸರಸ್ವತಿ ನಿನಗಾಗಿ ಊಟದ ವ್ಯವಸ್ಥೆ ಮಾಡುತ್ತಿದ್ದಾಳೆ. ಭಾಗ್ಯವತಿ, ನೀನು ಹೋಗಿ ಅವರಿಗೆ ಅವರಿಬ್ಬರೂ ಊಟ ಮಾಡಿ ಬೇಗ ಮನೆಗೆ ಹೊರಡಲಿ. ಈಗಾಗಲೇ ರಾತ್ರಿ ತಡವಾಗಿದೆ. ಹಳಿಯಂದಿರೇ, ಇಂದು ನೀವು ಬರುತ್ತೀರಿ ಎಂದು ತಿಳಿದು ನಿಮಗಾಗಿ ತುಂಬಾ ಬಗೆ ಬಗೆಯ ಅಡುಗೆ ಮಾಡಿದ್ದೇವೆ. ಮನಸಾರೆ ಊಟ ಮಾಡಿ. ಮತ್ತು ಸರಸ್ವತಿ ಎಲ್ಲಿದ್ದಾಳೆ? ಅವಳು ಕಾಣಿಸುತ್ತಿಲ್ಲವಲ್ಲ. ತುಂಬಾ ಧನ್ಯವಾದಗಳು ಅತ್ತೆಯವರೇ. ಆದರೆ ಗೌರಿ ಅಕ್ಕ ಮತ್ತು ಅವರ ಗಂಡ ಕಾಣಿಸುತ್ತಿಲ್ಲವಲ್ಲ. ಅವರು ಇಲ್ಲಿಗೆ ಬಂದಿಲ್ಲವೇ? ರೋಹಿತನ ಮಾತು ಕೇಳಿದ ಸರಸ್ವತಿಗೆ ಕೋಪ ಬಂತು. ಈ ಸಮಯದಲ್ಲಿ ಅವರ ಬಗ್ಗೆ ಕೇಳುವ ಅಗತ್ಯ ಏನಿದೆ? ನಿಮಗಾಗಿ ಅಮ್ಮ ಮತ್ತು ನಾನು ಇಷ್ಟು ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. ತಂದೆಯವರ ಜೊತೆ ಆರಾಮವಾಗಿ ಊಟ ಮಾಡಿ. ಸರಸ್ವತಿಯ ಮಾತುಗಳನ್ನು ಕೇಳಿ ರಘುನಾಥನಿಗೆ ಕೋಪ ಬಂದರೂ ರೋಹಿತನ ಮುಂದೆ ಏನೂ ಹೇಳಲಿಲ್ಲ. ತಡವಾಗಿದೆ ಮಗನೇ ರೋಹಿತ್, ಈ ಎಲ್ಲ ಮಾತುಗಳನ್ನು ಬಿಡು. ಮೊದಲು ಊಟ ಮಾಡು. ನೀವಿಬ್ಬರೂ ಕೂಡ ಊಟ ಮಾಡಿಕೊಳ್ಳಿ. ಈಗ ತಡವಾಗಿದೆ. ರೋಹಿತ್ ಮತ್ತು ರಘುನಾಥ್ ಊಟಕ್ಕೆ ಕುಳಿತರು. ಇನ್ನೊಂದು ಕಡೆ ಲಕ್ಷ್ಮಿ ಮತ್ತು ಸರಸ್ವತಿ ಕೂಡ ಊಟ ಮಾಡಿದರು. ಸ್ವಲ್ಪ ಸಮಯದ ನಂತರ ರೋಹಿತ್ ಮತ್ತು ಸರಸ್ವತಿ ರಿಕ್ಷಾದಲ್ಲಿ ಹೊರಟರು. ಇನ್ನೊಂದು ಕಡೆ ಗೌರಿ ತನ್ನ ಗಂಡ ನಿತಿನ್ ಜೊತೆ ತನ್ನ ಮನೆಗೆ ತಲುಪಿದ್ದಳು. ಭಾಗ್ಯವತಿ, ಇಂದು ಕೆಲಸದ ಕಾರಣದಿಂದಾಗಿ ನಿನ್ನನ್ನು ಕರೆದುಕೊಂಡು ಬರಲು ನನಗೆ ಸಾಧ್ಯವಾಗಲಿಲ್ಲ. ಅತ್ತೆಯವರು ಮತ್ತು ಮಾವನವರು ನಿನಗೆ ಏನೂ ಅನ್ನಲಿಲ್ಲ ತಾನೆ? ನೀನು ಒಬ್ಬಳೇ ಬಂದಿಯಾ ಅಥವಾ ಮಾವನವರು ನಿನ್ನನ್ನು ಬಿಟ್ಟು ಬಂದರಾ? ಇಲ್ಲರಿ, ಅತ್ತೆಯವರು ಮತ್ತು ಮಾವನವರು ಏನೂ ಅನ್ನಲಿಲ್ಲ. ಆ ಸಮಯದಲ್ಲಿ ತಂದೆಯವರು ಮಾರುಕಟ್ಟೆಗೆ ಹೋಗಿದ್ದರು. ಅದಕ್ಕಾಗಿಯೇ ನಾನು ಒಬ್ಬಳೇ ಬಂದೆ. ನಿಮಗೆ ಗೊತ್ತೇ ಇದೆ, ಅಮ್ಮ ಮತ್ತು ಸರಸ್ವತಿ ನನ್ನನ್ನು ಅಷ್ಟಾಗಿ ಪ್ರೀತಿಸುವುದಿಲ್ಲ. ಏಕೆಂದರೆ ನಾನವರ ಸಾಕು ಮಗಳು ತಾನೇ. ಭಾಗ್ಯವತಿ, ಈ ಮಾತುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ. ಯಾವುದಾದರೂ ಒಂದು ದಿನ ಎಲ್ಲವೂ ಬದಲಾಗಬಹುದು. ಅತ್ತೆಯವರು ಮತ್ತು ಸರಸ್ವತಿ ನಿನ್ನನ್ನು ತಮ್ಮವಳೆಂದು ಒಪ್ಪಿಕೊಳ್ಳಬಹುದು. ಮಾವನವರು ಮಾತ್ರ ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತಾರೆ. ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಯಾವತ್ತೂ ತಾರತಮ್ಯ ಇರಲಿಲ್ಲ. ಅಯ್ಯೋ ರೀ, ನೀವೇನ್ ಹೇಳ್ತಿದ್ದೀರಿ? ನನಗೆ ಅರ್ಥವಾಗ್ತಿಲ್ಲ. ಅಮ್ಮ ಮತ್ತು ಸರಸ್ವತಿ ನನ್ನನ್ನು ತಮ್ಮವಳೆಂದು ಒಪ್ಪಿಕೊಳ್ಳುತ್ತಾರೆ ಅನ್ನೋದು ಹೇಗೆ ಸಾಧ್ಯ? ಬಾಲ್ಯದಿಂದಲೂ ಅವರು ನನಗೆ ಚುಚ್ಚು ಮಾತುಗಳನ್ನೇ ಆಡುತ್ತಾ ಬಂದಿದ್ದಾರೆ. ನೀನು ಸ್ವಲ್ಪ ಹೆಚ್ಚಾಗಿ ಯೋಚಿಸುತ್ತಿದ್ದೀಯ. ಅಷ್ಟೊಂದು ಯೋಚಿಸುವ ಅಗತ್ಯವಿಲ್ಲ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ಈ 2 ದಿನಗಳಲ್ಲಿ ನೀನು ಮನೆಯಲ್ಲಿರಲಿಲ್ಲ. ಮನೆಯ ಸಾಮಾನುಗಳು ಖಾಲಿಯಾಗಿವೆ. ನಾಳೆ ನಾವಿಬ್ಬರೂ ಮಾರುಕಟ್ಟೆಗೆ ಹೋಗಿ ಬೇಕಾದ ಸಾಮಾನುಗಳನ್ನು ತರೋಣ. ಹೌದು ರೀ, ಸರಿ. ಆದರೆ ನಾಳೆ ನೀವು ಕೆಲಸಕ್ಕೆ ಹೋಗ್ಬೇಕಲ್ಲವೇ? ಕೆಲಸ ನಿಂತು ಹೋದರೆ ಹಣದ ತೊಂದರೆಯಾಗಬಹುದು. ಇಲ್ಲ ಭಾಗ್ಯವತಿ, ನಾಳೆ ಕೆಲಸವಿಲ್ಲ. ನಾಳೆ ಇಡೀ ದಿನ ನಿನ್ನ ಜೊತೆ ಕಳೆಯುತ್ತೇನೆ. ಈ 2 ದಿನಗಳಲ್ಲಿ ನನಗೆ ನಿನ್ನ ನೆನಪು ತುಂಬಾ ಬರುತ್ತಿತ್ತು. ಈಗ ನೀನು ಬಂದಿರುವುದನ್ನು ನೋಡಿ ತುಂಬಾ ಸಂತೋಷವಾಗುತ್ತದೆ. ಸರಿ, ಆ ಎಲ್ಲ ಮಾತುಗಳನ್ನು ಬಿಡಿ. ನೀವು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರಬಹುದು. ನಾನು ಅಡುಗೆ ಮಾಡಿದ್ದೇನೆ. ಬನ್ನಿ, ಮೊದಲು ಊಟ ಮಾಡೋಣ, ನಂತರ ಮಲಗೋಣ. ಲಕ್ಷ್ಮಿ ಗೌರಿಯ ಜೊತೆ ತಾರತಮ್ಯ ಮಾಡಿ
ಅವಳನ್ನು ಬಡ ಹುಡುಗನ ಜೊತೆ ಮದುವೆ ಮಾಡಿಸಿದ್ದರು ನಿತಿನ್ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದನು. ಬಡತನದ ಜೀವನದಲ್ಲೂ ನಿತಿನ್ ಮತ್ತು ಗೌರಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷದಿಂದ ಬದುಕುತ್ತಿದ್ದರು. ಮರುದಿನ ನಿತಿನ್ ಮತ್ತು ಗೌರಿ ಇಬ್ಬರು ಮನೆಯ ಸಾಮಾನುಗಳನ್ನು ತರಲು ಮಾರುಕಟ್ಟೆಗೆ ಬಂದರು. ಹೀಗೆ ಮಾರುಕಟ್ಟೆಯಲ್ಲಿ ಸಾಮಾನುಗಳನ್ನು ಕೊಳ್ಳುತ್ತಿರುವಾಗ ಹಠಾತ್ತನೆ ಗೌರಿಯ ಕಣ್ಣು ಮಾರುಕಟ್ಟೆಯ ಮಧ್ಯದಲ್ಲಿ ತನ್ನ ತಂಗಿ ಸರಸ್ವತಿ ಮತ್ತು ಅವಳ ಗಂಡ ಮೇಲೆ ಬಿತ್ತು. ಅಯ್ಯೋ ಸರಸ್ವತಿ, ನೀನಿಲ್ಲಿ ಎಲ್ಲಿಂದ ಬರ್ತಿದ್ದೀಯಾ? ಮತ್ತು ರೋಹಿತ್, ನಿನ್ನನ್ನು ಭೇಟಿಯಾಗಿ ಎಷ್ಟು ದಿನಗಳಾಯಿತು? ಉಳಿದದ್ದೆಲ್ಲ ಸರಿಯಾಗಿ ನಡೆಯುತ್ತಿದೆಯಲ್ಲವೇ ರೋಹಿತ್? ಹೌದು ಅಕ್ಕ, ದೇವರ ಕೃಪೆಯಿಂದ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿದೆ. ಅಂದಹಾಗೆ ನಿನ್ನೆ ನಾನು ಸರಸ್ವತಿಯನ್ನು ಕರೆದುಕೊಂಡು ಹೋಗಲು ನಿಮ್ಮ ಮನೆಗೆ ಬಂದಿದ್ದೆ. ಆದರೆ ನೀವು ಮತ್ತು ಬಾವ ಯಾಕೆ ಬರಲಿಲ್ಲ? ಅಯ್ಯೋ ರೋಹಿತ್, ಈಗ ನಿನಗೆ ಏನೆಂದು ಹೇಳಲಿ? ನಮ್ಮಂತಹ ಕೂಲಿ ಕೆಲಸ ಮಾಡುವವರಿಗೆ ಮಾವನ ಮನೆಗೆ ಹೋಗಲು ಎಲ್ಲಿ ಸಮಯ ಸಿಗುತ್ತದೆ? ಒಂದು ದಿನವೂ ಕೆಲಸ ಮಾಡದಿದ್ದರೆ ಮನೆ ನಡೆಸುವುದು ಕಷ್ಟವಾಗುತ್ತದೆ. ಅದಕ್ಕಾಗಿಯೇ ನಾನು ಹಗಲಿನಲ್ಲೇ ಒಬ್ಬಳೇ ಮನೆಗೆ ಬಂದೆ. ತನ್ನ ಅಕ್ಕ ಮತ್ತು ಬಾವ ತನ್ನ ಗಂಡ ರೋಹಿತ್ ಜೊತೆ ಮಾತನಾಡುವುದನ್ನು ನೋಡಿ ಸರಸ್ವತಿಗೆ ಕೋಪ ಬಂತು. ಅಕ್ಕ, ನೀನು ಯಾವಾಗಲೂ ನನ್ನ ದಾರಿಯಲ್ಲಿ ಯಾಕೆ ಅಡ್ಡ ಬರುತ್ತೀಯಾ? ನಿನಗೆ ಗೊತ್ತಿಲ್ಲವೇ ನನಗೆ ನಿನ್ನ ಕಂಡರೆ ದ್ವೇಷ ಎಂದು? ಈಗ ನೀನು ನನ್ನ ಕಣ್ಣಿಗೆ ಬಿದ್ದಿದ್ದರಿಂದ ನನ್ನ ಇಡೀ ದಿನವೇ ಹಾಳಾಗಿ ಹೋಗುತ್ತದೆ. ಅದರ ಮೇಲಾಗಿ ಇಂದು ನಿನ್ನ ಆ ಬಡ ಗಂಡನನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೀಯಾ? ಸರಸ್ವತಿಯ ಕಠಿಣ ಮಾತುಗಳನ್ನು ಕೇಳಿ ಗೌರಿಗೆ ತುಂಬಾ ಬೇಸರವಾಯಿತು. ನಿತಿನ್ಗೆ ಒಳಗೊಳಗೆ ಕೋಪ ಬಂದರೂ ಅವನು ಏನೂ ಹೇಳಲಿಲ್ಲ. ಸರಸ್ವತಿ, ನೀನು ಈ ರೀತಿಯ ಮಾತುಗಳನ್ನು ಏಕೆ ಆಡುತ್ತೀಯಾ? ಕೊನೆಗೂ ನೀನು ನನ್ನ ತಂಗಿ ತಾನೆ? ನನ್ನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಏಕೆ? ನಿನಗೆ ಏನ್ ಹೇಳಿದ್ರೂ ಪ್ರಯೋಜನವಿಲ್ಲ. ಈಗಿಲ್ಲಿ ಮಾರುಕಟ್ಟೆಯ ಮಧ್ಯದಲ್ಲಿ ತಮಾಷೆ ಮಾಡಬೇಡ. ನಮಗೆ ಶಾಂತಿಯಿಂದ ಸಾಮಾನು ಕೊಳ್ಳಲು ಬಿಡು. ಸರಸ್ವತಿಯ ಮಾತುಗಳಿಂದ ಗೌರಿಯ ಮನಸ್ಸಿಗೆ ತುಂಬಾ ನೋವಾಯಿತು. ಅವಳು ಏನೂ ಮಾತನಾಡದೆ ತನ್ನ ಗಂಡ ನಿತಿನ್ ಜೊತೆ ಅಲ್ಲಿಂದ ಹೊರಟಳು. ಭಾಗ್ಯವತಿ, ನಾನು ನಿನ್ನ ಬಳಿ ಒಂದು ಮಾತು ಕೇಳಬೇಕಿತ್ತು. ಹೌದು ರೀ, ಕೇಳಿ. ಏನದು ವಿಷಯ? ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ನೀನು ನಿನ್ನ ಅಕ್ಕನನ್ನು ಯಾಕೆ ಇಷ್ಟೊಂದು ದ್ವೇಷಿಸುತ್ತೀಯಾ? ಮಲತಂಗಿಯಾಗಿದ್ದರೂ ಅವಳು ನಿನ್ನ ಸಹೋದರಿ ತಾನೆ. ನೀವಿಬ್ಬರು ಒಂದೇ ಮನೆಯಲ್ಲಿ ಒಟ್ಟಿಗೆ ಆಡುತ್ತಾ ಬೆಳೆದಿದ್ದೀರಾ. ಹೀಗಿರುವಾಗ ಮನಸ್ಸಿನಲ್ಲಿ ಇಷ್ಟು ದ್ವೇಷ ಇಟ್ಕೊಳ್ಳುವುದು ಸರಿಯಲ್ಲ. ಅಯ್ಯೋ ರೀ, ಈಗ ನೀವು ಕೂಡ ಆ ಬಡ ಗೌರಿಯ ಪರವಾಗಿ ಮಾತನಾಡಲು ಶುರು ಮಾಡಿದ್ದೀರಾ. ಕೊನೆಗೂ ಆ ಅನಾಥ ಗೌರಿಯಲ್ಲಿ ನೀವು ಏನ್ ಕಂಡುಕೊಂಡಿದ್ದೀರಿ? ಅವಳ ಪರವಾಗಿ ನನ್ನ ಜೊತೆ ಈ ರೀತಿ ಮಾತನಾಡುತ್ತಿದ್ದೀರಾ? ಅಯ್ಯೋ ಭಾಗ್ಯವತಿ, ನನ್ನ ಮಾತಿನ ಅರ್ಥ ನೀನು ಅಂದುಕೊಳ್ಳುತ್ತಿರುವುದಲ್ಲ. ನಾನು ಹೇಳಲು ಬಯಸಿದ್ದು ಇಷ್ಟೇ. ನೀವಿಬ್ಬರು ಸಹೋದರಿಯರು. ನೀವಿಬ್ಬರು ಒಟ್ಟಾಗಿ ಹೊಂದಿಕೊಂಡು ಬಾಳಿದರೆ ಮಾತ್ರ ಜೀವನದಲ್ಲಿ ಸಂತೋಷ ಬರಲು ಸಾಧ್ಯ. ನೀವೀ ಮಾತುಗಳನ್ನು ಇಲ್ಲಿಗೆ ಬಿಟ್ಟು ಬಿಡಿ. ನಾನು ಆ ಬಡ ಗೌರಿಯ ಜೊತೆ ಹೊಂದಿಕೊಂಡು ಇರಲು ಸಾಧ್ಯವಿಲ್ಲ. ದಯವಿಟ್ಟು ಈ ವಿಷಯವನ್ನು ಇಲ್ಲೇ ಬಿಡಿ. ರೋಹಿತ್ ಶ್ರೀಮಂತನಾಗಿದ್ದರೂ ಅವನ ಮನಸ್ಸು ಸರಸ್ವತಿಯಂತೆ ಶ್ರೀಮಂತಿಕೆ ಮತ್ತು ಬಡತನದ ನಡುವೆ ತಾರತಮ್ಯ ಮಾಡುತ್ತಿರಲಿಲ್ಲ. ಅವನು ಸ್ವಭಾವದಿಂದ ತುಂಬಾ ಸೌಮ್ಯ, ಸರಳ ಮತ್ತು ಸಜ್ಜನ ವ್ಯಕ್ತಿಯಾಗಿದ್ದನು. ಇನ್ನೊಂದು ಕಡೆ ರಘುನಾಥ್ ಒಬ್ಬರೇ ಮಂಚದ ಮೇಲೆ ಕುಳಿತು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು. ಗೊತ್ತಿಲ್ಲ, ಭಾಗ್ಯವತಿ ಮತ್ತು ಸರಸ್ವತಿ ಇಬ್ಬರೂ ಗೌರಿಯನ್ನು ಯಾಕೆ ಇಷ್ಟೊಂದು ದ್ವೇಷಿಸುತ್ತಾರೋ? ಮಲಮಗಳಾಗಿದ್ದರೆ ಏನಂತೆ, ಅವಳು ಕೂಡ ಇದೇ ಮನೆಯ ಮಗಳು ತಾನೆ. ಇಂದು ಮಾರುಕಟ್ಟೆಯಲ್ಲಿ ಸರಸ್ವತಿ ತನ್ನ ಅಕ್ಕನ ಜೊತೆ ನಡೆದುಕೊಂಡ ರೀತಿ ತುಂಬಾ ತಪ್ಪಾಗಿತ್ತು. ಇನ್ನು ಮುಂದೆ ಈ ರೀತಿ ನಡೆಯಲು ಬಿಡುವುದಿಲ್ಲ. ನಾನು ನಿತಿನ್ನನ್ನು ಭೇಟಿಯಾಗಿ ಮಾತನಾಡಬೇಕು. ರಘುನಾಥ್ ಹೀಗೆ ಯೋಚಿಸುತ್ತಿರುವಾಗ ಲಕ್ಷ್ಮಿ ಅವರ ಹತ್ತಿರ ಬಂದಳು. ಅಯ್ಯೋ ರೀ, ಹೀಗೆ ಒಬ್ಬರೇ ಕುಳಿತುಕೊಂಡು ಏನು ಯೋಚಿಸುತ್ತಿದ್ದೀರಾ? ಏನೂ ಇಲ್ಲ ಭಾಗ್ಯವತಿ, ಏನೂ ಇಲ್ಲ. ನಾಳೆ ಒಂದು ಬಾರಿ ಗೌರಿಯ ಮನೆಗೆ ಹೋಗಿ ಬರಬೇಕೆಂದು ಯೋಚಿಸುತ್ತಿದ್ದೇನೆ. ಆ ದಿನ ಅವಳು ನಾನು ಬರುವುದಕ್ಕಿಂತ ಮುಂಚೆಯೇ ಹೊರಟು ಹೋಗಿದ್ದಳು. ಅದಕ್ಕಾಗಿಯೇ ಅವಳನ್ನು ಸರಿಯಾಗಿ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ನಿತಿನ್ನನ್ನು ಭೇಟಿಯಾಗಿ ಕೂಡ ದಿನಗಳಾಗಿವೆ. ರಘುನಾಥ್ ಗೌರಿಯ ಮನೆಗೆ ಹೋಗಬೇಕೆಂದು ಹೇಳಿದಾಗ ಲಕ್ಷ್ಮಿಗೆ ಅದು ಇಷ್ಟವಾಗಲಿಲ್ಲ. ಸುತ್ತಿದ್ದೀರಾ? ವಾ, ಆ ಅನಾಥೆಯ ಮನೆಗೆ ಹೋಗಲು ಯೋಚಿಸುತ್ತಿದ್ದೀರಾ?
ನನ್ನ ಮಗಳು ಸರಸ್ವತಿಯ ಮನೆಗೂ ನೀವು ಹೋಗಬಹುದಲ್ಲವೇ? ಭಾಗ್ಯವತಿ, ಕೆಲವು ಮಾತುಗಳನ್ನು ಬುದ್ಧಿ ಉಪಯೋಗಿಸಿ ಯೋಚಿಸು. ಆ ದಿನ ನಾನು ಸರಸ್ವತಿ ಮತ್ತು ರೋಹಿತ್ಗೆ ಊಟ ಮಾಡಿಸಿ ಕಳುಹಿಸಿದ್ದೆ. ಆದರೆ ಗೌರಿ ಹೊರಡುವಾಗ ಅವಳನ್ನು ಭೇಟಿಯಾಗಲು ಕೂಡ ಸಾಧ್ಯವಾಗಲಿಲ್ಲ. ಇರ್ಲಿ, ನಿನಗೆ ಹೇಳಿದರೂ ಪ್ರಯೋಜನವಿಲ್ಲ. ಅಡುಗೆ ಆಗಿದ್ದರೆ ಬಾ, ಊಟ ಮಾಡೋಣ. ರಘುನಾಥನ ಮಾತಿಗೆ ಲಕ್ಷ್ಮಿ ಏನೂ ಮಾತನಾಡಲಿಲ್ಲ. ಇಬ್ಬರೂ ಊಟ ಮಾಡಲು ಅಡುಗೆ ಮನೆಗೆ ಹೋದರು. ಇನ್ನೊಂದು ಕಡೆ ನಿತಿನ್ ಶಾಂತವಾಗಿ ಮಂಚದ ಮೇಲೆ ಕುಳಿತಿದ್ದನು. ಅವನ ಬಳಿ ಚಹಾದ ಕಪ್ಪಿತ್ತು. ಅಷ್ಟರಲ್ಲಿ ಗೌರಿ ಅವನ ಹತ್ತಿರ ಬಂದಳು. ಅಲ್ಲ ರೀ, ನೀವು ಚಹಾ ಕುಡಿದು ಇಷ್ಟು ಹೊತ್ತಾದರೂ ಇಲ್ಲೇ ಕುಳಿತಿದ್ದೀರಾ? ಇಂದು ನಿಮಗೆ ಕೆಲಸಕ್ಕೆ ಹೋಗಬೇಕಾಗಿಲ್ಲವೇ? ನಿನ್ನೆ ಕೂಡ ಇಡೀ ದಿನ ಮನೆಯ ಸಾಮಾನು ಕೊಳ್ಳುವುದರಲ್ಲೇ ಕಳೆಯಿತು. ಇಲ್ಲ ಭಾಗ್ಯವತಿ, ಈ ದಿನಗಳಲ್ಲಿ ಎಲ್ಲೂ ಕೆಲಸ ಸಿಗುತ್ತಿಲ್ಲ. ಅದಕ್ಕಾಗಿಯೇ ಮನೆಯಲ್ಲೇ ಇರಬೇಕಾಗಿದೆ. ಆದರೆ ಹೀಗೆ ಮನೆ ನಡೆಸುವುದು ಕಷ್ಟವಾಗುತ್ತದೆ. ನಿನ್ನೆ ತಂದ ರೇಷನ್ ಸಾಮಾನಿನಲ್ಲಿ ಅರ್ಧದಷ್ಟನ್ನು ಆ ಕಾಕನಿಗೂ ಕೊಟ್ಟು ಬಿಟ್ಟೆವು. ಅಯ್ಯೋ ರೀ, ನೀವೇಕೆ ಇಷ್ಟೊಂದು ಚಿಂತೆ ಮಾಡುತ್ತೀರಾ? ನಾನಿದ್ದೇನೆ ಅಲ್ಲವಾ? ನನ್ನ ಮೇಲೆ ಭರವಸೆ ಇಡಿ. ನಿನ್ನ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ಸರಿ, ಈ ದಿನಗಳಲ್ಲಿ ಕೆಲಸವಿಲ್ಲದಿದ್ದರೆ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ತುಂಬಾ ಪರಿಶ್ರಮ ಪಡುತ್ತೀರಿ. ನಾನು ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡುತ್ತೇನೆ. ಬಡತನದಲ್ಲಿದ್ದರೂ ಗೌರಿ ಮತ್ತು ನಿತಿನ್ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದರು. ಅಷ್ಟರಲ್ಲಿ ರಘುನಾಥ್ ಅವರು ಗೌರಿಯ ಮನೆಗೆ ಬಂದರು. ಅಯ್ಯೋ ತಂದೆಯವರೇ, ನೀವು ಹೀಗೆ ಹಠಾತ್ತನೆ ಬಂದಿದ್ದೀರಾ? ಹೌದು ಮಗಳೇ, ಕೆಲವು ಪರಿಸ್ಥಿತಿಗಳಿಂದ ಹಠಾತ್ತನೆ ಬರಬೇಕಾಯಿತು. ಅಂದ ಹಾಗೆ ಗೌರಿ ಎಲ್ಲಿದ್ದಾಳೆ ಎಂದು ಕೇಳುತ್ತಿದ್ದೆ. ರಘುನಾಥ್ ಅವರನ್ನು ನೋಡಿದ ತಕ್ಷಣ ಗೌರಿಗೆ ತುಂಬಾ ಸಂತೋಷವಾಯಿತು. ತಂದೆಯವರೇ, ನೀವು ಯಾವಾಗ ಬಂದಿರಿ? ಅಮ್ಮನನ್ನು ಜೊತೆಯಲ್ಲಿ ಏಕೆ ಕರೆದುಕೊಂಡು ಬರಲಿಲ್ಲ? ಮಗಳೇ, ಆ ದಿನ ನೀನು ಮನೆಗೆ ತಲುಪುವುದಕ್ಕಿಂತ ಮೊದಲೇ ಹೊರಟು ಬಂದಿದ್ದೆ. ಅದಕ್ಕಾಗಿಯೇ ನಿನ್ನನ್ನು ಸರಿಯಾಗಿ ಭೇಟಿಯಾಗಲು ಆಗಲಿಲ್ಲ. ನಿನ್ನನ್ನು ನೋಡಬೇಕು ಅನಿಸಿತು. ತಂದೆಯವರೇ, ನೀವು ನಿತಿನ್ ಜೊತೆ ಮಾತನಾಡುತ್ತೀರಿ. ನಾನು ನಿಮ್ಮಿಬ್ಬರಿಗೂ ಚಹಾ ಮಾಡಿ ತರುತ್ತೇನೆ. ಮಗನೇ ನಿತಿನ್, ಭಾಗ್ಯವತಿ ಮತ್ತು ಸರಸ್ವತಿಯ ತಾರತಮ್ಯ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದನ್ನು ನೋಡಿ ನನಗೆ ತುಂಬಾ ನೋವಾಗುತ್ತಿದೆ. ಇನ್ನು ಎಲ್ಲರಿಗೂ ನಿಜವಾದ ಸತ್ಯವನ್ನು ಹೇಳುವ ಸಮಯ ಬಂದಿದೆ ಎಂದು ನನಗೆ ಅನಿಸುತ್ತದೆ. ನಿನ್ನ ನಿಜವಾದ ಪರಿಚಯ ತಿಳಿದ ನಂತರವಾದರೂ ಲಕ್ಷ್ಮಿ ಗೌರಿಗೆ ತಾಯಿಯ ಪ್ರೀತಿ ಕೊಡಬಹುದು. ಹೌದು ತಂದೆಯವರೇ, ನೀವು ಹೇಳಿದ್ದು ಸರಿಯಾಗಿದೆ. ನಿನ್ನೆ ಮಾರುಕಟ್ಟೆಯಲ್ಲಿ ಕೂಡ ಸರಸ್ವತಿ ಗೌರಿಗೆ ತುಂಬಾ ನೋವಾಗುವ ಮಾತುಗಳನ್ನು ಆಡಿದಳು. ಆದರೆ ನಾನು ಅಲ್ಲಿ ಏನೂ ಹೇಳಲಿಲ್ಲ. ಈಗ ಎಲ್ಲರಿಗೂ ಸತ್ಯ ತಿಳಿಸುವುದೇ ಒಳ್ಳೆಯದು. ಹೌದು ತಂದೆಯವರೇ, ನಾನು ಕೂಡ ನಿಮ್ಮ ಮಾತಿನಂತೆ ಮಾಡುತ್ತೇನೆ. ರಘುನಾಥ್ ಅವರು ನಿತಿನ್ ಜೊತೆ ಮಾತನಾಡಿದ ನಂತರ ಗೌರಿ ಚಹಾ ತೆಗೆದುಕೊಂಡು ಬಂದಳು. ರಘುನಾಥ್ ಅವರು ನಿತಿನ್ ಮತ್ತು ಗೌರಿಯನ್ನು ತಮ್ಮ ಜೊತೆ ಕರೆದುಕೊಂಡು ಮನೆಗೆ ಹೊರಟರು. ಮನೆಗೆ ಬಂದ ನಂತರ ರಘುನಾಥ್ ಅವರು ಸರಸ್ವತಿ ಮತ್ತು ಅವಳ ಗಂಡ ರೋಹಿತ್ರನ್ನು ಕೂಡ ಕರೆಸಿಕೊಂಡರು. ಇಡೀ ಕುಟುಂಬ ಒಂದೇ ಕಡೆ ಸೇರಿತು. ರಘುನಾಥ್ ಅವರು ಗಂಭೀರವಾಗಿ ಕುಳಿತಿದ್ದರು. ಭಾಗ್ಯವತಿ, ನೀನೇ ಹೇಳಿದೆ ಅಲ್ವಾ ಈ ಇಬ್ಬರು ಬಡವರು ಎಂದು? ಇಂದು ಒಂದು ತೀರ್ಪು ಹೊರಬೀಳಲಿದೆ. ಈ ತೀರ್ಪು ಕೇವಲ ಈ ಬಡವರಿಗಲ್ಲ, ನಿಮ್ಮ ಶ್ರೀಮಂತ ಅಳಿಯ ಮತ್ತು ಮಗಳಿಗೂ ಅನ್ವಯಿಸುತ್ತದೆ. ತಂದೆಯವರೇ, ನೀವು ಏನ್ ಹೇಳ್ತಿದ್ದೀರೋ ನಮಗೆ ಅರ್ಥವಾಗುತ್ತಿಲ್ಲ. ನೇರವಾಗಿ ಹೇಳಿ. ಸರಸ್ವತಿ, ಈಗ ಸುಮ್ಮನಿರು. ನಿನಗೆ ನಿನ್ನ ಅಕ್ಕನಿಗೆ ಗೌರವ ಕೊಡುವುದೂ ಗೊತ್ತಿಲ್ಲ. ಮಾರುಕಟ್ಟೆಯ ಮಧ್ಯದಲ್ಲಿ ನೀನು ಗೌರಿಯ ಜೊತೆ ನಡೆದುಕೊಂಡ ರೀತಿ ತುಂಬಾ ತಪ್ಪಾಗಿತ್ತು. ಇಂದು ನಾನು ನಿಮಗೆಲ್ಲ ನಿತಿನ್ನ ಅಸಲಿ ಸತ್ಯವನ್ನು ತಿಳಿಸುತ್ತೇನೆ. ಆಗ ನಿಮಗೆ ಗೊತ್ತಾಗುತ್ತದೆ ನಿಜವಾದ ಬಡವ ಯಾರು, ನಿಜವಾದ ಶ್ರೀಮಂತ ಯಾರು ಎಂದು. ಆದರೆ ಈ ಇಬ್ಬರು ಬಡವರನ್ನು ಗೌರಿ ಮತ್ತು ನಿತಿನ್ನ ಯಾಕೆ ಕರೆದುಕೊಂಡು ಬಂದಿದ್ದೀರಿ? ಹಾಗಾದರೆ ತಿಳಿಸಿ, ನಮಗೂ ಈ ಬಡವನ ಸತ್ಯ ತಿಳಿಯಬೇಕು. ಹಾಗಾದರೆ ಜಾಗರೂಕತೆಯಿಂದ ಕೇಳು ಭಾಗ್ಯವತಿ. ನಿತಿನ್ ಯಾವುದೇ ಬಡ ಕುಟುಂಬದ ಹುಡುಗನಲ್ಲ. ಅವನು ಒಬ್ಬ ಯಶಸ್ವಿ ಉದ್ಯಮಿಯ ಮಗ. ಈ ಮಾತು ಕೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಭಾಗ್ಯವತಿ, ಸರಸ್ವತಿ, ನೀವು ಯಾವಾಗಲೂ ಶ್ರೀಮಂತಿಕೆ ಮತ್ತು ಬಡತನದ ಬಗ್ಗೆ ಯೋಚಿಸುತ್ತಿದ್ದೀರಿ. ಆದರೆ ಒಬ್ಬ ಮನುಷ್ಯನ ನಿಜವಾದ ಶ್ರೀಮಂತಿಕೆ ಅವನ ಹೃದಯದಲ್ಲಿರುತ್ತದೆ. ಗೌರಿ ನನ್ನ ಮೊದಲ ಹೆಂಡತಿಯ ಮಗಳಾಗಿದ್ದರು ಅವಳು ನಿಮ್ಮಿಬ್ಬರನ್ನೂ ತನ್ನ ಸ್ವಂತ ತಾಯಿ ಮತ್ತು ತಂಗಿಯಂತೆ ಭಾವಿಸಿದ್ದಳು. ಆದರೆ ನೀವವಳ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ರಘುನಾಥ್ ಅವರ ಮಾತುಗಳನ್ನು ಕೇಳಿ
ಲಕ್ಷ್ಮಿ ಮತ್ತು ಸರಸ್ವತಿಯ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಮೂಡಿತು. ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಿನ್ನನ್ನು ನಮ್ಮ ಮಗಳಂತೆ ನೋಡಿಕೊಳ್ಳಬೇಕಿತ್ತು. ಆದರೆ ನಾವು ನಿನಗೆ ಯಾವಾಗಲೂ ನೋವು ಕೊಟ್ಟೆ. ನಾನು ನಿನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ. ನೀನು ಎಲ್ಲವಾಗಲೂ ನನ್ನನ್ನು ನಿನ್ನ ತಂಗಿಯಂತೆ ಪ್ರೀತಿಸಿದೆ. ಆದರೆ ನಾನು ನಿನ್ನ ಪ್ರೀತಿಯನ್ನು ತಂಗಿ, ನೀವು ಹೀಗೆ ಹೇಳಬೇಡಿ. ನನಗೆ ಯಾವತ್ತೂ ನಿಮ್ಮ ಮೇಲೆ ದ್ವೇಷ ಇರಲಿಲ್ಲ. ನನಗೆ ಬೇಕಾಗಿದ್ದದ್ದು ನಿಮ್ಮ ಪ್ರೀತಿ ಮಾತ್ರ. ಗೌರಿಯ ದೊಡ್ಡ ಮನಸ್ಸನ್ನು ನೋಡಿ ಎಲ್ಲರ ಕಣ್ಣುಗಳಲ್ಲಿ ನೀರು ತುಂಬಿತು. ಆ ದಿನದಿಂದ ಲಕ್ಷ್ಮಿ ಮತ್ತು ಸರಸ್ವತಿಯ ಮನಸ್ಸು ಬದಲಾಯಿತು. ಅವರು ಗೌರಿಯನ್ನು ತಮ್ಮ ಮನೆಯ ಮಗಳಂತೆ ಪ್ರೀತಿಯಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದರು. ನಂತರ ನಿತಿನ್ ಕೂಡ ಗೌರಿಯನ್ನು ತನ್ನ ಜೊತೆ ಕರೆದುಕೊಂಡು ತನ್ನ ಅಸಲಿ ಮನೆಗೆ ಮರಳಿ ಹೋದನು. ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಮನುಷ್ಯನ ನಿಜವಾದ ಶ್ರೀಮಂತಿಕೆ ಅವನ ಬಳಿ ಇರುವ ಹಣದಲ್ಲಲ್ಲ, ಅವನ ಹೃದಯದಲ್ಲಿರುವ ಒಳ್ಳೆಯತನದಲ್ಲಿದೆ.